ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮರಳು ಲೂಟಿ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇನಾಮಿ ಗುತ್ತಿಗೆದಾರರು ವೇಣುಗೋಪಾಲ್ ವಿರುದ್ಧ ಕ್ರಮ ಯಾವಾಗ? ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ನಡೀತಾ ಇರುವಂತಹ ಮರಳು ಮಾಫಿಯಾ ಬೇನಾಮಿ ಗುತ್ತಿಗೆದಾರರು ವೇಣುಗೋಪಾಲ್ ವಿರುದ್ಧ ಕ್ರಮ ಯಾವಾಗ? ರೂಲ್ಸ್ ಬ್ರೇಕ್ ಮಾಡಿದ್ರು ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿರೋದು ಯಾಕೆ? ಬೇನಾಮಿ ಗುತ್ತಿಗೆದಾರ ವೇಣುಗೋಪಾಲ್ ಹಿಂದೆ ಯಾರಿದ್ದಾರೆ? ಬೇನಾಮಿ ಗುತ್ತಿಗೆದಾರನ ಪ್ರಭಾವಕ್ಕೆ ಒಳಪಟ್ಟಿರುವಂಥವ್ರು ಯಾರು? ಪೆನಾಲ್ಟಿ ಕಟ್ತಾ ಇದ್ರು, ಕ್ವಾರಿ ನಡೀತಾ ಇರೋದು ಹೇಗೆ? ಗಣಿ ಇಲಾಖೆಯ ನಿದ್ದೆ ಕದಡುತ್ತಾ ಈ ಮಹಾ ಲೂಟಿ. 1 ಕೋಟಿ ದಂಡ ಹಾಕಿದ್ರು ಡೋಂಟ್ ಕೇರ್ ಅನ್ನುವಂಥ ಒಂದು ಧೈರ್ಯ ಹೇಗೆ ಬಂತು? ಗುತ್ತಿಗೆದಾರನ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಆಗ್ರಹಿಸಲಾಗ್ತಾ ಇದೆ. ದಬ್ಬಣಗದ್ದೆ ಕ್ವಾರಿಯಲ್ಲಿ ಸಿಸಿಟಿವಿಗಳು ನಾಪತ್ತೆಯಾಗಿದ್ದು ಯಾಕೆ? ಅಕ್ರಮ ಮುಚ್ಚಿ ಹಾಕಲು ನಡೆದಿದೆಯಾ ವ್ಯವಸ್ಥಿತ ಸಂಚು? ನೂರಾರು ಲಾರಿಗಳಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಮರಳು ಮಾಯವಾಗ್ತಾ ಇದೆ, ಆದರೂ ಕೂಡ ಆಕ್ಷನ್ ಇಲ್ಲ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮರಳು ದಂಧೆ ನಡೀತಾ ಇದೆ. ಬೇನಾಮಿ ಗುತ್ತಿಗೆದಾರ ವೇಣುಗೋಪಾಲ್ ವಿರುದ್ಧ ಮಾತ್ರ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ಯಾಕೆ? ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಇಷ್ಟಾದರೂ ಕೂಡ ಗುತ್ತಿಗೆದಾರ ವೇಣುಗೋಪಾಲ್ ಹಿಂದೆ ಯಾರಿದ್ದಾರೆ? ಪೆನಾಲ್ಟಿ ಕಟ್ತಾ ಇದ್ರು, ಕ್ವಾರಿ ನಡೀತಾ ಇರೋದು ಹೇಗೆ? ತೀರ್ಥಹಳ್ಳಿ ಮರಳು ಅಡ್ಡೆ ವಿರುದ್ಧ ಚಾಟಿ ಬೀಸೋದು ಯಾವಾಗ? ವೇಣುಗೋಪಾಲ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಆ ವೇಣುಗೋಪಾಲ್ನನ್ನ ಜೈಲಿಗಟ್ಟೋದು ಯಾವಾಗ? ಸರ್ಕಾರಿ ಸಂಪತ್ತು ಲೂಟಿಕೋರನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಯಾವಾಗ? ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಆಗ್ರಹಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂದ್ರೆ ಗುತ್ತಿಗೆದಾರ ವೇಣುಗೋಪಾಲ್ ಲೈಸೆನ್ಸ್ ರದ್ದುಪಡಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದ್ರು ಕೂಡ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಂತಂದ್ರೆ ಇನ್ನೆಷ್ಟು ಪ್ರಭಾವಿ ಇರಬಹುದು ವೇಣುಗೋಪಾಲ್? ಗುತ್ತಿಗೆದಾರ ವೇಣುಗೋಪಾಲ್ ಬೇನಾಮಿ ಗುತ್ತಿಗೆದಾರ ಆಯ್ತಾ? ಆದರೆ ವೇಣುಗೋಪಾಲ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಜೈಲಿಗಟ್ಟೋದು ಯಾವಾಗ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಸರ್ಕಾರಿ ಸಂಪತ್ತನ್ನು ಲೂಟಿ ಮಾಡ್ತಾ ಇರುವಂಥವನ ಬೆನ್ನಿಗೆ ನಿಂತಿರುವಂಥವ್ರು ಯಾರು? ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ಈಗಾಗಲೇ ಆಗ್ರಹ ಪಡಿಸಿದ್ರು ಕೂಡ ಯಾವುದೇ ರೀತಿಯಲ್ಲೂ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನುವಂತೆ ಈ ಸಂದರ್ಭದಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಗುತ್ತಿಗೆದಾರನ ವಿರುದ್ಧ. ದಬ್ಬಣಗದ್ದೆ ಕ್ವಾರಿಯಲ್ಲಿ ನಡೀತಾ ಇರೋದು ಏನು? 28,000 ಟನ್ ಮರಳಿಗೆ ಪರ್ಮಿಟ್, ಲೆಕ್ಕ ತೋರಿಸಿದ್ದು 57 ಟನ್ನಿಗೆ ಮಾತ್ರ. ಪ್ರತಿ ಟನ್ ಮರಳಿಗೆ 4,300 ರೂಪಾಯಿ ಬಿಡ್ಡಿಂಗ್ ಕೂಗಿ ಟೆಂಡರ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದ್ರೆ 1 ಟನ್ ಮರಳು ಬೆಲೆಯೇ 1,000 ರೂಪಾಯಿ ಇದೆ. ಹೆಚ್ಚು ಬಿಡ್ಡಿಂಗ್ ಕೂಗಿ ರಾಯಲ್ಟಿ ಸ್ಲಿಪ್ ಇಲ್ಲದೆ ಅಕ್ರಮ ಮರಳು ಸಾಗಣೆ ನಡೆಸಲಾಗ್ತಾ ಇದೆ. ರಾಯಲ್ಟಿ ಸ್ಲಿಪ್ ಇಲ್ಲದೆ ದಿನಕ್ಕೆ ನೂರಾರು ಲಾರಿಗಳ ಮರಳು ಸಾಗಣೆ ಆಗ್ತಾ ಇದೆ. ದಿನಕ್ಕೆ 100 ಲಾರಿ ಅಂದ್ರೂ 16 ಕೋಟಿ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳು 1 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ರು ಕಟ್ಟಿಲ್ಲ. ಬೇನಾಮಿ ಹೆಸರಲ್ಲಿ ಕ್ವಾರಿ ದಂಧೆ ನಡೀತಾ ಇದ್ದು ಗುತ್ತಿಗೆದಾರನ ವಿರುದ್ಧ ಆರಗ ಜ್ಞಾನೇಂದ್ರ ಕೂಡ ಈ ವೇಳೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಗುತ್ತಿಗೆದಾರನ ಆಸ್ತಿ ಮುಟ್ಟುಗೋಲು ಹಾಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದ್ದಾನೆ ಗುತ್ತಿಗೆದಾರ ವೇಣುಗೋಪಾಲ್. ಪ್ರತಿ ಟನ್ ಮರಳಿಗೆ 4,300 ರೂಪಾಯಿ ಬಿಡ್ಡಿಂಗ್ ಕೂಗಿ ಟೆಂಡರ್ ತೆಗೆದುಕೊಳ್ಳಲಾಗಿತ್ತು. ಆದರೆ 1 ಟನ್ ಮರಳು ಬೆಲೆಯೇ 1,000 ರೂಪಾಯಿ ಇದೆ. ಹೆಚ್ಚು ಬಿಡ್ಡಿಂಗ್ ಕೂಗಿ ರಾಯಲ್ಟಿ ಸ್ಲಿಪ್ ಇಲ್ಲದೆ ಅಕ್ರಮ ಮರಳು ಸಾಗಣೆಯನ್ನ ನಡೆಸ್ತಾನೆ ಅಂತಂದ್ರೆ, ರಾಯಲ್ಟಿ ಸ್ಲಿಪ್ ಇಲ್ಲದೆ ದಿನಕ್ಕೆ ನೂರಾರು ಲಾರಿಗಳ ಮರಳು ಸಾಗಣೆ ಆಗುತ್ತೆ ಅಂತಂದ್ರೆ ಇನ್ನು ಕೋಟಿ ಕೋಟಿ ಹಣ ಲೂಟಿ ಆಗ್ತಾ ಇದೆ. ದಿನಕ್ಕೆ 100 ಲಾರಿ ಅಂದ್ರೂ 16 ಕೋಟಿ ಹಣ ಲೂಟಿ ಆಗ್ತಾ ಇರುವಂಥದ್ದು. ಇದು ಶಿವಮೊಗ್ಗ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮರಳು ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇನಾಮಿ ಗುತ್ತಿಗೆದಾರ ವೇಣುಗೋಪಾಲ್ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಇರುವಂತಹ ಒಂದು ಕಾರಣಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಸ್ಥಳೀಯರು ಕೂಡ ತೀವ್ರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಮರಳು ಮಾಫಿಯಾ ನಡೀತಾ ಇದೆ, ಇಷ್ಟಾದರೂ ಕೂಡ ನಿದ್ರಾವಸ್ಥೆಯಲ್ಲಿದ್ದಾರಾ ಸಂಬಂಧಪಟ್ಟಂತ ಅಧಿಕಾರಿಗಳು ಅನ್ನುವಂಥ ಆಕ್ರೋಶ ಕೇಳಿಬರ್ತಿದೆ.